ನೋಡು, ಈ ಸೀರೆನ ನಾನು ನಿನ್ ಸೀಮಂತಕ್ಕೋಸ್ಕರನೇ ತಂದಿರೋದು. ಏಯ್, ಓಪನ್ ಮಾಡಿ ನೋಡಮ್ಮ. ನಿನ್ ಕಲರ್ ಹಿಡ್ಸುತ್ತೋ ಇಲ್ವೋ ನೋಡು. ನಿಮ್ ಸೆಲೆಕ್ಷನ್ ಮೇಲೆ ನನಗ್ ಚೆನ್ನಾಗಿ ನಂಬಿಕೆ ಇದೆ ಮೇಡಮ್. ಹಾಗಲ್ಲಮ್ಮ, ಒಂದ್ಸರ್ತಿ ಓಪನ್ ಮಾಡಿ ನೋಡು. ಮ್ಯಾಮ್, ನೀವು ಕೂಡ ಸ್ಯಾರಿ ತಗೊಂಡ್ ಬಂದ್ರ? ನೀವು ಮರ್ತು ಹೋಗಿರ್ತೀರ ಅಂತ ನಾನು ಕೂಡ ಸ್ಯಾರಿ ತಗೊಂಡ್ ಬಂದೆ. ನನ್ನ ಸೊಸೆಗೆ ಸ್ಯಾರಿ ತರೋದನ್ನ ನಾನು ಹೇಗೂ ಮರೆಯೋಕ್ ಸಾಧ್ಯ? ಅಣ್ಣ, ನೀನ್ ಯಾವ ಕಲರ್ ತಂದಿದ್ಯೋ ನಾನ್ ನೋಡ್ತೀನಿ, ಕೊಡಿಲಿ. ವಾವ್, ಇದು ಕೂಡ ತುಂಬಾ ಚೆನ್ನಾಗಿದೆ. ತಗೋ. ಮತ್ತೀಗ ಯಾವ ಸೀರೆ ಉಟ್ಕೋತ್ಯಾ? ಎರಡು ಸೀರೆಗಳು ನಿನಗೆ ಹಿಡಿಸಿರೋದ್ರಿಂದ ನೀನು ಯಾವ ಸೀರೆ ಉಟ್ಕೊಂಡ್ರು ನನಗೂ ಓಕೆನೆ. ನಿಮ್ಮಿಬ್ರು ಪ್ರೀತಿಗೆ ನಾವ್ಯಾಕ ಮಂಡಿ ಬರಲಿ? ನಿನಗಿಷ್ಟ ಬಂದಿದೆ ನೋಡ್ಕೋ. ಭಾಷಿಣಿ, ಈ ಎರಡರಲ್ಲಿ ನಿನಗೆ ಯಾವ ಸೀರೆ ಇಷ್ಟ? ನನ್ಗೆ ಇದೆರಡೂ ಇಷ್ಟ ಆಗಿದೆ. ಆದ್ರೆ ಫಂಕ್ಷನ್ಗೆ ಒಂದೇ ಅಲ್ವಾ ಉಟ್ಕೋಬೇಕಾಗಿರೋದು? ಡಿಸೈಡ್ ಮಾಡ್ಕೋ ಭಾಷಿಣಿ. ನಿನ್ನ ಮಗಳ ಹಾಗೆ ಭಾವಿಸೋ ನಮ್ ಮೇಡಮ್ ತಂದಿರೋ ಸೀರೆ ಉಟ್ಕೋತ್ಯೋ ಅಥವಾ ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ನಮ್ಮ ಅಣ್ಣ ತಂದಿರೋ ಸೀರೆ ಉಟ್ಕೋತ್ಯೋ? ಏನಾಯ್ತಣ್ಣ? ಏನ್ ಯೋಚನೆ ಮಾಡ್ತಿದ್ಯಾ? ನಿಮ್ಮ ಅಣ್ಣಂಗೇನೋ ನೆನಪಾಗಿರೋ ಹಾಗಿದೆ ನವ್ಯ. ಹೇಳೋದಕ್ಕೆ ಕಷ್ಟಪಡ್ತಿದ್ದಾರೇನೋ. ಕಷ್ಟ ಯಾಕೆ? ನನ್ನ ಸರಸುಗೆ ಯಾವ ಕನ್ಫ್ಯೂಷನ್ ಬಂದ್ರು ಹೀಗೆ ಬೆರಳು ತೋರಿಸಿ ಕೇಳ್ತಿದ್ಲು. ನಿನಗೆ ಫಸ್ಟಿಂದ ನವ್ಯ ಟ್ರೈನಿಂಗ್ ಚೆನ್ನಾಗೇ ಕೊಟ್ಟಿದ್ದಾಳೆ. ಅವಳೇ ಹೀಗೆ ಮಾಡು ಅಂತ ಹೇಳಿರ್ತಾಳೆ. ಅಣ್ಣ, ನಾನೇನ್ ಹೇಳಿಲ್ಲ. ಎನಫ್ ನವ್ಯ, ನನಗಷ್ಟು ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನಾನು ಭಾಷಿಣಿ ಯಾಕೆ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರು ಮತ್ತೆ ಸರಸುನ್ ಯಾಕೆ ನೆನಪು ಮಾಡ್ತಿದ್ಯಾ? ಅವಳು ನಾನೇ ಆಗಿರೋದಕ್ಕೆ. ಸಾಕ್ಷಿಗಳನ್ನ ತೋರಿಸಿದ್ರು ನೀವು ನಂಬದೇ ಇರೋದಕ್ಕೆ. ಭಾಷಿಣಿ ಪ್ಲೀಸ್, ನಿಮ್ಮ ತಂದೆ ಎಷ್ಟು ಆಸೆಯಿಂದ ಈ ಸೀಮಂತ ಮಾಡ್ತಿದ್ದಾರೆ. ನಿನ್ ಮನಸ್ಸಲ್ಲಿ ಯಾವ ಚಿಂತೆನೂ ಇಟ್ಕೊಳ್ದೆ ನೀನ್ ಹ್ಯಾಪಿಯಾಗಿ ರಿಲ್ಯಾಕ್ಸ್ಡ್ ಆಗಿರು. ನವ್ಯ, ನಿನ್ ಭಾಷಣಿನ ಬೇಗ ರೆಡಿ ಮಾಡಿಸಿ ಕರ್ಕೊಂಡ್ ಬಾ. ಎಲ್ಲ ವಿಷಯದಲ್ಲೂ ಚೆನ್ನಾಗೇ ಇರ್ತಾನೆ. ಈ ಮಾತು ಕೇಳೋದ್ರಲ್ಲಿ ಬಿಟ್ರೆ ಯಾವಾಗ ಅರ್ಥ ಮಾಡ್ಕೋತಾನೋ ಏನೋ.
ಸರಿ ಸರ್ಸು, ನೀನೇ ಏನೋ ಒಂದ್ ಡಿಸೈಡ್ ಆಗಿ ನಿನ್ಗೆ ಇಷ್ಟವಾದ ಸೀರೆ ಉಟ್ಕೊಂಡ್ ಬಾ. ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ದಿದ್ಮೇಲೆ ನನ್ನ ಪ್ರೀತಿನ ಮಾತ್ರ ಯಾಕೆ ನಂಬ್ತಾರೆ? ಯಾವಾಗ್ಲೂ ಹೀಗೆ ಪಕ್ಕಕ್ಕೆ ಬಂದು ಯೋಚನೆ ಮಾಡೋದಲ್ಲ, ಏನಾದ್ರೂ ಪ್ಲಾನ್ ಮಾಡು, ಫಲಿತಾಂಶ ಸಿಗುತ್ತೆ. ಆ ಫಲಿತಾಂಶ ಸಿಗೋ ದಾರಿ ಬಗ್ಗೆನೇ ನೋಡ್ತಿದ್ದೀನಿ ವನಜಕ್ಕ. ಇನ್ನೆಷ್ಟು ದಿನ ನೋಡ್ತೀಯಾ? ರಾಹುಲ್ನ ಮದ್ವೆ ಮಾಡ್ಕೊಳ್ಳೋಣ ಅಂತ ಪ್ರಾಣನ ಒತ್ತೆ ಇಟ್ಟು ಸ್ಟಂಟ್ ಬೇರೆ ಮಾಡಿ ಮನೆಗೆ ಬಂದೆ. ಏನ್ ಯೂಸ್ ಆಯ್ತು? ಮದ್ವೆನ ಹೇಗೋ ತಡಿಯಕ್ಕಾಗ್ಲಿಲ್ಲ. ಆಮೇಲೆ ಮೊನ್ನೆ ಪೂಜೆನ್ ಕೂಡ ತಡಿಯಕ್ಕಾಗಿಲ್ಲ. ಇವತ್ತು ಸೀಮಂತ ನಡೀತಿದ್ರೆ ನೋಡ್ತಾ ಕೂತ್ಕೊಂಡಿದ್ಯಾ. ಪೂಜೆ ದಿನ ಪ್ಲಾನ್ ಕೇವಲ ನಿಮ್ಮ ಕನ್ಫ್ಯೂಷನ್ ಇಂದಾನೇ ಫೇಲ್ ಆಯ್ತು. ಅದ್ರಲ್ಲಿ ನನ್ನ ತಪ್ಪೇನೂ ಇಲ್ಲ. ಸರಿ ಬಿಡು, ಅವತ್ತು ತಪ್ಪೆಲ್ಲ ನಂದೆ. ಇವತ್ತು ನಿನ್ನಿಂದ ಏನ್ ಒಳ್ಳೇದಾಗತ್ತೆ ಹೇಳು? ಆಲ್ರೆಡಿ ಮೇಡಮ್ ಭಾಷಿಣಿ ಅಂದ್ರೆ ಎಷ್ಟು ಲವ್ ಕೇರ್ ತೋರಿಸ್ತಿದ್ದಾರೆ ಅಂತ ನೋಡ್ದೆ ಅಲ್ವಾ? ನಾಳೆ ಮಗು ಆದ್ಮೇಲೆ ಈ ಭಾಷಿಣಿನೇ ಸರ್ಸು ಅಂತ ಗೊತ್ತಾದ್ರೂ ಏನೂ ಲಾಭ ಇಲ್ಲ. ಅದಕ್ಕೆ ಈಗ್ಲೇ ಹೋಗಿ ಮೇಡಮಿಗೆ ನಿಜ ಹೇಳು, ಹೇಳ್ಬಿಡು. ಹಾಗೆ ಹೇಳಿದ್ರೆ ಆಂಟಿ ಕೋಪ ಬರುತ್ತೆ, ಬೈತಾರೆ. ಆದ್ರೆ ರಾಹುಲಿಗೆ ಮಾತ್ರ ಸರಸ್ಸು ಮೇಲೆ ಪ್ರೀತಿ ಹುಟ್ಟತ್ತೆ. ಆಂಟಿನಷ್ಟೇ ಅಲ್ಲ, ಯಾರನ್ನ ಬೇಕಾದ್ರೂ ಎದುರಿಸೋ ಧೈರ್ಯ ಬರುತ್ತೆ. ಈ ನಿಜದಿಂದ ನನಗಾಗೋ ಒಳ್ಳೇದಕ್ಕಿಂತ ಸರಸ್ಸುಗಾಗೋ ಲಾಭನೇ ಜಾಸ್ತಿ. ಹಾಗಾದ್ರೆ ಇವಾಗ ಏನ್ ಮಾಡ್ತೀಯಾ? ಎಲ್ರೂ ಮುಂದೆ ಒಳ್ಳೊಳ್ ಹಾಗೆ ನಟಿಸ್ತಾ ಕೋಲೆ ಬಸವಂತರ ತಲೆ ಆಡಿಸ್ತಾ ಓಡಾಡ್ತೀಯಾ? ವನಜಕ್ಕ, ನೀವು ನನ್ನ ಈಗೋನ್ ಹರ್ಟ್ ಮಾಡ್ತಿದ್ದೀರಾ. ತುಂಬಾ ಇನ್ಸಲ್ಟಿಂಗ್ ಆಗಿ ಮಾತಾಡ್ತಿದ್ದೀರಾ. ನೀನೇನೋ ಸಾಧನೆ ಮಾಡ್ತೀಯಾ, ದೊಡ್ಡ ಸೊಸೆಯಾಗಿ ನಮ್ಮನೆ ಜವಾಬ್ದಾರಿನ ಕೊಡಿಸ್ತೀಯ ಅಂತ ನಿನ್ನ ನಂಬಿದ್ರೆ ಎಲ್ಲನೂ ಸರ್ವನಾಶ ಮಾಡ್ಬಿಟ್ಟೆ. ಈ ಸೀಮಂತ ಏನಾದ್ರೂ ಪೂರ್ತಿ ಆದ್ರೆ ನೀನು ನಾನು ಇದ್ರೂ ಇಲ್ದ ಹಾಗೆ, ಮರ್ಯಾದೆ ಹೋದ ಹಾಗೇನೆ. ಹೋಗಲ್ಲ ವನಜಕ್ಕ, ನಾನಿಲ್ಲೇ ಇದ್ಕೊಂಡು ಅನ್ಕೊಂಡಿರೋದನ್ನ ಸಾಧಿಸ್ತೀನಿ. ಯಾವ ಮಗುನ್ ನೋಡಿ ಮನೆಯವರೆಲ್ಲ ಸಂತೋಷ ಪಡ್ತಿದಾರೋ ಆ ಪಿಂಡನ ಹೊಟ್ಟೆಯಲ್ಲೇ ಕರಗಿಸ್ತೀನಿ. ಸೀಮಂತ ದಿನಾನೇ ಸಂತೋಷನ ದೂರ ಮಾಡ್ತೀನಿ. ಅಂದ್ರೆ ಏನು, ಅಬಾರ್ಷನ್ ಆಗೋ ಹಾಗೆ ಮಾಡ್ತೀಯಾ? ಆದ್ರೆ ಈ ಟೈಮಲ್ಲಿ ಹಾಗೆ ಮಾಡಿದ್ರೆ ಸರ್ಸು ಪ್ರಾಣಕ್ಕೂ ಕೂಡ ಅಪಾಯ ಅಲ್ವಾ? ಹೋದ್ರೆ ಹೋಗ್ಲಿ, ಒಂದೇ ಏಟಿಗೆ 2 ಪ್ರಾಣ. ದರಿದ್ರ ತೊಲಗತ್ತೆ. ಅಯ್ಯೋ ವನಜಕ್ಕ, ಈ ಪ್ಲಾನ್ ಅಲ್ಲಿ ನೀವ್ ಕೂಡ ಇನ್ವಾಲ್ವ್ ಆಗ್ಬೇಕು, ನನಗೆ ಹೆಲ್ಪ್ ಮಾಡ್ಬೇಕು. ನಾನಾ? ಬೇಡ ಬಿಡು ಪ್ರೀತಿ, ಏನೋ ಗೊತ್ತಿಲ್ಲದೆ ನನಗೆ ಕೋಪ ಬರೋ ಹಾಗೆ ಮಾಡಿದೆ. ಇಷ್ಟೊಂದು ವೈಲೆನ್ಸ್ನ ಹ್ಯಾಂಡಲ್ ಮಾಡೋದು, ಈ ಪಾಪನ ಮಾಡೋದು ನನ್ನಿಂದ ಆಗಲ್ಲ. ಹಾಗಾದ್ರೆ ಬದುಕಿರೋ ಅಷ್ಟು ದಿನ ಜೀತದಾಳಾಗಿರ್ತೀರಾ? ಬರೀ ಹೆಸರಿಗೆ ಮಾತ್ರ ದೊಡ್ಡ ಸೊಸೆ ಆಗಿದ್ದು ಬಿಡ್ತೀರಾ? ಹಾಗಾಗ್ಬಾರ್ದು ಅಂದ್ರೆ ನಾನು ಹೇಳೋದನ್ನ ಮಾಡಿ ಸಾಕು. ನಮ್ಮ ಮೇಲೆ ಅನುಮಾನ ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ. ಸರಿ. ಸೀಮಂತದ ದಿನಾನೇ ಆ ಸರಸು ಸಂತೋಷ ಅಂತ್ಯ ಆಗುತ್ತೆ. ಹೋಗೋ ಪ್ರಾಣ ನಮ್ಮ ಕೋರಿಕೆನ ನೆರವೇರಿಸುತ್ತೆ.
ಗಿರಿಜಕ್ಕ ನಾರ್ಮಲ್ ಆಗಿರಿ ಅಕ್ಕ, ಇಲ್ಲಾಂದ್ರೆ ಪ್ಲಾನ್ ಸ್ಟಾರ್ಟ್ ಆಗೋಕ್ಕೂ ಮುಂಚೆನೆ ಫ್ಲಾಪ್ ಆಗ್ಬಿಡುತ್ತೆ. ಚಿಕ್ಕಮ್ಮ, ಫಂಕ್ಷನಿಗೆ ಬರೋ ಗೆಸ್ಟ್ಗೆ ಗಿಫ್ಟ್ ಏನು ಕೊಡ್ತಿದ್ದೀರಾ? ಗಿಫ್ಟ್ ಅಂದ್ರೆ ತೇಜ ಹೋಗಿರೋದು ಆ ಗಿಫ್ಟ್ಗೋಸ್ಕರನೇ ಅಲ್ವೇನಮ್ಮ, ಮತ್ತೆ ಅವ್ರನ್ನ ಕೇಳ್ತಾ ಇದೀಯಾ? ಅಂದ್ರೆ ಅದು ನಮ್ಮ ಕಡೆಯಿಂದ ಕೊಡೋದಲ್ವಾ ಮಾವ, ಇವ್ರೇನಾದ್ರೂ ಕೊಡ್ತಾರೋ ಇಲ್ವೋ ಅಂತ. ನಾವಲ್ಲ, ನಾವು ಎಲ್ಲರೂ. ಈ ವಾಗ್ದೇವಿ ಚಿಕ್ಕ ಸೊಸೆ ಸೀಮಂತ ಇದು. ಅವಳು ಹುಟ್ಟಿದ ಮನೆ ನಡೀತಿದ್ರು ಕೂಡ ಅದರಲ್ಲಿ ಯಾವ ಕೊರತೆಗಳು ಆಗ್ದಿರೋ ಹಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ನಂದು. ನಿಮ್ಮನ್ನ ಕೆಳಮಟ್ಟದಲ್ಲಿ ನೋಡ್ತಿದ್ದೀವಿ ಅಂತಲ್ಲ, ಎಲ್ಲರ ಪರವಾಗಿಯೂ ಈ ಫಂಕ್ಷನ್ನ ಚೆನ್ನಾಗಿ ನಡೆಸಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೋಸ್ಕರನೇ ಬಂದಿರೋ ಗೆಸ್ಟ್ಗಳಿಗೆಲ್ಲ ಸಿಲ್ವರ್ ಪ್ಲೇಟ್ಸ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಸಿಲ್ವರ್ ಪ್ಲೇಟ್ಸಾ? ಏನು, ಎಲ್ರಿಗೂ ಸಿಲ್ವರ್ ಪ್ಲೇಟ್ಸಾ? ಹೌದು. ನಿನಗೇನಾದ್ರೂ ಬೇಕಿದ್ರೆ ನೀನು ಹೋಗ್ತಗೋ. ಮೇಡಮ್, ರಿಟರ್ನ್ ಗಿಫ್ಟ್ಸ್ನ ತಗೊಂಡು ಬಂದಿದ್ದೀನಿ. ಸರಿಪ್ಪ. ಹೀಗೆ ಗಿಫ್ಟ್ ಬಗ್ಗೆ ನಿಜವಾಗ್ಲೂ ನಮಗೇನು ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನೀವು ನಮ್ಮ ನಿರೀಕ್ಷೆಗೂ ಮೀರಿದ ಏರ್ಪಾಡನ್ನು ಮಾಡಿದ್ದೀರಾ. ನಿಮ್ಮಷ್ಟು ಶ್ರೀಮಂತರ ಜೊತೆ ಸಂಬಂಧ ಬೆಳೆಸಿರೋದು ನಿಜವಾಗ್ಲೂ ನಮ್ಮ ಎಷ್ಟೋ ಜನ್ಮದ ಪುಣ್ಯ. ನಿಮ್ಮ ಮಗಳ ವಿಷಯದಲ್ಲೂ ಅಷ್ಟೇ, ನಾವು ಕೂಡ ತುಂಬಾನೇ ಅದೃಷ್ಟವಂತರು ಅಂತ ಅಂದ್ಕೊಳ್ತೀವಿ. ನೋಡಿದ್ಯಾ ಪ್ರೀತಿ, ದೊಡ್ಡ ಸೊಸೆ ಅನ್ನೋ ಗೌರವ ಕೂಡ ಇಲ್ದೇನೆ ನನ್ನ ಕೈಗೆ ಚಿಪ್ ಕೊಡ್ತೀನಿ ಅಂತ ಹೇಗೆ ಹೇಳ್ತಿದ್ದಾರೆ. ಮಿಸ್ಟೇಕ್ ಆಂಟಿದಲ್ಲಕ್ಕ, ಇಷ್ಟೊಂದು ಬದಲಾಯಿಸಿ ಮಾಯ ಮಾಡಿರೋ ಆ ಸರಸೋದು. ಅವಳಿಗೆ ಬುದ್ಧಿ ಹೇಳೋ ಪ್ಲ್ಯಾನ್ ರೆಡಿ ಆಗಿದೆ. ನಾನು ಸಿಗ್ನಲ್ ಕೊಟ್ಟಾಗ ಹೆಲ್ಪ್ ಮಾಡೋದಕ್ಕೆ ಬನ್ನಿ. ಅಮ್ಮ ನವ್ಯ, ಹೋಗಿ ಭಾಷಿಣಿನ ಕರ್ಕೊಂಡು ಬಾ. ಏನು ರುಚಿ ಇಲ್ದಿರೋ ಫುಡ್ ತಿಂದ ಹಾಗೆ ಮುಖನಾಗಿ ಇಟ್ಕೊಂಡಿದ್ಯಾ? ಏನಿಲ್ಲ ರೀ, ಮನೆಗೆ ದೊಡ್ಡ ಮಗ ಆದರೂ ನೀವು ಎಷ್ಟು ಕಷ್ಟಪಡ್ತಿದ್ದೀರಾ ಅಂತ ಫೀಲ್ ಆಗ್ತಿದ್ದೀನಿ. ಹೋ, ನನ್ನ ಬಗ್ಗೆ ಫೀಲ್ ಆಗೋದೇನು ಬೇಕಿಲ್ಲ. ಫಂಕ್ಷನಲ್ಲಿ ಒಂದು ಕಡೆ ನಿಲ್ಲೋದು ಬಿಟ್ಟು ದೊಡ್ಡ ಸೊಸೆಯಾಗಿ ಸಂಪ್ರದಾಯಬದ್ಧವಾಗಿ ಬಿಹೇವ್ ಮಾಡು. ಅದನ್ನು ಮೀರಿ ನನಗೇನು ಬೇಡ. ಸರ್ಸು, ಈ ಸೀರೆ ಉಟ್ಕೊಂಡಿದ್ಯಲ್ಲ, ಅಣ್ಣ ತಂದಿರೋ ಸೀರೆ ಕಲರು ಇದಕ್ಕಿಂತ ಚೆನ್ನಾಗಿದೆ ಅಲ್ವಾ? ನೋವು ಅನ್ನೋದು ನೀರಲ್ಲಿ ಬೆರ್ತೋಗೋ ಅಂತ ಬಣ್ಣದ ಹಾಗಿರಲ್ಲಮ್ಮ. ಯಾವತ್ತೂ ಬೇರೆ ಆಗ್ದಿರೋ ನಂಬಿಕೆಯಲ್ಲಿರುತ್ತೆ. ನಂಬಿಕೆನೇ ಇಲ್ದಿರೋ ಪ್ರೀತಿ ಮೇಲ್ನೋಟಕ್ಕೆ ಇಂದ್ರಧನಸ್ಸಿನ ಹಾಗಿದ್ರು ಮುಟ್ ನೋಡಿದ್ರೆ ಮಾತ್ರ ಅಲ್ಲಿರೋದೇ ಇಲ್ಲ ನವ್ಯಮ್ಮ. ಸರಿ, ಹೋಗೋಣ ಬಾ. ಆಯ್ತು.
ಏನಾಯ್ತು? ಯಾಕೆ ಹಾಗೆ ನೋಡ್ತಾ ಇದೀಯಾ? ಅಲ್ಲ ಭಾಷಿಣಿ ಈ ಸೀರೆ ಯಾಕೆ ಉಟ್ಕೊಂಡು ಬಂದಿದ್ದಾಳೆ? ಆ ಸೀರೆನಾ? ಅದು ನೀನೇ ತಂದ್ಕೊಟ್ಟಿದಲ್ವಾ? ಹೌದು ರೀ, ಆದ್ರೆ ಅದಕ್ಕಿಂತನೂ ರಾಹುಲ್ ತಂದ ಸೀರೆನೇ ತುಂಬಾ ಚೆನ್ನಾಗಿದೆ. ಭಾಷಿಣಿ ಅದನ್ನೇ ಉಟ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಏನೋಪ್ಪ ಇವ್ರ ಪದ್ಧತಿ ಏನು ಅಂತಾನೆ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗೋದಲ್ಲ, ಅನಾವಶ್ಯಕವಾಗಿ ನೀನೇ ಜಾಸ್ತಿ ಯೋಚನೆ ಮಾಡ್ತಿದ್ಯಾ. ಸೀರೆಲ್ ಕೂಡ ತನ್ನ ಗಂಡಂಗಿಂತ ನಿನಗೆ ಬೆಲೆ ಕೊಟ್ಟಿದ್ದಾಳೆ ಅಂತ ಸಂತೋಷ ಪಡ್ದೆ. ಏನ್ ನಿನ್ನ ಅನುಮಾನ? ಅನುಮಾನ ಏನೂ ಇಲ್ಲ ರೀ. ಮೊದಲು ನಮಗಲ್ಲಮ್ಮ, ಮೊದಲು ನಿಮ್ಮ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಳಮ್ಮ. ಹೋಗು. ನಿಂತ್ಕೋ ಭಾಷಿಣಿ. ಏನ್ ಸರ್ ನೀವು ಭಾಷಿಣಿ ಪ್ರೆಗ್ನೆಂಟ್ ಅನ್ನೋದನ್ನ ಮರ್ತು ಹೋಗಿದ್ದೀರಾ? ಈ ಟೈಮಲ್ಲಿ ಕಾಲಿಗೆ ನಮಸ್ಕಾರ ಮಾಡೋದು, ಬೆಂಡ್ ಆಗೋದು ಕರೆಕ್ಟ್ ಅಲ್ಲ. ಅವಳು ನಿಂತ್ಕೊಂಡೆ ನಮಸ್ಕಾರ ಮಾಡ್ತಾಳೆ. ನೀವೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡ್ಕೊಳ್ಳೋದಲ್ಲ ರಾಹುಲ್. ಈ ಟೈಮಲ್ಲಿ ಹೆಣ್ಮಕ್ಳು ನಿಂತ್ಕೊಂಡೆ ನಮಸ್ಕಾರ ಮಾಡ್ತಾರೆ. ದೊಡ್ಡವ್ರ ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಾರೆ. ಓಕೆ ಅಣ್ಣ. ಇದೆಲ್ಲ ನಿಮ್ಗೆ ಹೊಸ್ತೇನೆ. ನಮ್ಮ ಆಚಾರ ಟ್ರೆಡಿಷನ್ ಅಲ್ಲಿ ಇದು ಒಂದು ಭಾಗ. ರಾಹುಲ್ಗೆ ಭಾಷಿಣಿ ಮೇಲಿರೋ ಪ್ರೀತಿಗಿಂತ ಹೊಟ್ಟೆಲಿರೋ ಮಗುಗೆ ಏನಾಗೋಗುತ್ತೆ ಅಂತ ಭಯನೇ ಜಾಸ್ತಿ ಇದೆ. ಫಸ್ಟ್ ಟೈಮ್ ತಂದೆ ಆಗ್ತಿದ್ದಾನೆ. ಇಷ್ಟು ಇಲ್ಲ ಅಂದ್ರೆ ಹೇಗ್ ಪ್ರೀತಿ? ಇಂಥ ಒಳ್ಳೆ ಅಳಿಯ ಸಿಗೋದು ನಿಜಕ್ಕೂ ನಮ್ಮ ಅದೃಷ್ಟನೇ. ಇದು ಅದೃಷ್ಟ ಅಲ್ಲ, ನನ್ನ ದುರದೃಷ್ಟ. ಇವ್ರು ತೋರಿಸೋ ಪ್ರೀತಿ ಕೇವಲ ನನ್ನ ಮೇಲೇನೆ ಹೊರತು ನನ್ನ ಹೊಟ್ಟೆಲಿರೋ ಮಗು ಬಗ್ಗೆ ಅಲ್ಲ. ನಿಮಗೆ ಕಾಣಿಸ್ತಿರೋದು ನಾಟಕ ಅಂತ ನಿಮಗೆ ಗೊತ್ತಾಗ್ತಿಲ್ಲ. ನಿಜವಾಗ್ಲೂ ರಾಹುಲ್ ಅವರು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನನಗೆ ಯಾವ ನೋವು ಇರ್ತಾನೆ ಇರಲಿಲ್ಲ. ಭಾಷಿಣಿ, ನೀನು ಅಳಿಯೊಂದ್ರು ಹೋಗಿ ನಿಮ್ಮ ಅತ್ತೆ ಮಾವನ ಹತ್ರ ಆಶೀರ್ವಾದ ತಗೊಳ್ಳಿ. ಭಾಷಿಣಿ ಮೊದಲು ಅವ್ರ ಹತ್ರನೇ ಆಶೀರ್ವಾದ ತಗೋ. ಅನಾವಶ್ಯಕವಾಗಿ ಪ್ರೀತಿಗೆ ಕೋಪ ಬರುತ್ತೆ. ಸರ್ಸುನ ಹೊರಗಡೆ ಕಳಿಸ್ತಾಳೆ ಅನ್ಕೊಂಡ್ರೆ ಹೊಟ್ಟೆಲಿರೋ ಮಗುನ ಒಂದೇ ಸಲ ಮೇಲ್ ಕಳಿಸೋ ಪ್ಲಾನ್ ಮಾಡಿದಾಳೆ. ಅದು ಸಾಲದು ಅಂತ ನನಗೆ ಸಹಾಯ ಮಾಡಕ್ಕೆ ಹೇಳ್ತಿದ್ದಾಳೆ. ಇದೇನ್ ಕರ್ಮನಪ್ಪ ದೇವ್ರೆ. ಈ ಟೈಮಲ್ಲಿ ಜ್ಯೋತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾವುದೋ ರೀತಿಲಿ ಅವಳನ್ನ ಸಿಕ್ಕಾಕ್ಸಿ ನಾನು ತಪ್ಪಿಸ್ಕೋತಿದ್ದೆ.